ಮಂಡ್ಯದ ಸಿಎಸ್ಐ ಸಾಡೆ ಚರ್ಚಿನಲ್ಲಿ ಭಾನುವಾರ ಸಭಾಪಾಲನಾ ಸಮಿತಿ ಚುನಾವಣೆ ಯಶಸ್ವಿಯಾಗಿ ನಡೆಯಿತು. ಬೆಳಗ್ಗೆ ಚರ್ಚಿನ ಆರಾಧನೆಯ ನಂತರ ಚುನಾವಣಾ ಪ್ರಕ್ರಿಯೆ ಸಾಡೆ ಸ್ಮಾರಕ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭಾಪಾಲನಾ ಸಮಿತಿಯ 10 ಸದಸ್ಯರ ಸ್ಥಾನಕ್ಕಾಗಿ 21 ಮಂದಿ ಸದಸ್ಯರು ಚುನಾವಣೆಯಲ್ಲಿ ಭಾಗವಹಿಸಿದ್ದರು. 6 ಮಂದಿ ಸಾಮಾನ್ಯ, 2 ಮಹಿಳಾ ಮೀಸಲು ಹಾಗೂ 2 ಯುವಜನ ಮೀಸಲು ಸ್ಥಾನಕ್ಕಾಗಿ 21 ಮಂದಿ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದರು. ಇದರ ಪೈಕಿ 11 ಮಂದಿ ಸಾಮಾನ್ಯ ಅಭ್ಯರ್ಥಿಗಳು, 4 ಮಂದಿ ಮಹಿಳಾ ಮೀಸಲು ಅಭ್ಯರ್ಥಿಗಳು ಹಾಗೂ 4 ಮಂದಿ ಯುವ ಮೀಸಲು ಅಭ್ಯರ್ಥಿಗಳು ಕಣದಲ್ಲಿದ್ದರು. ಮಧ್ಯಾಹ್ನ 2:30ಕ್ಕೆ ಮತ ಎಣಿಕೆ ಕಾರ್ಯ ಪ್ರಾರಂಭಗೊಂಡು ಸುಮಾರು 5 ಗಂಟೆಯ ವೇಳೆಗೆ ಮುಕ್ತಾಯವಾಯಿತು. 965 ಮಂದಿ ಮತದಾರರಿದ್ದು, ಈ ಪೈಕಿ 821 ಮಂದಿ ಮತ ಚಲಾವಣೆ ಮಾಡಿದ್ದರು. 52 ಮತಗಳು ತಿರಸ್ಕೃತಗೊಂಡಿದ್ದವು. ಈ ಪೈಕಿ ಸಾಮಾನ್ಯ ಅಭ್ಯರ್ಥಿಯಾಗಿ ಸುನಿಲ್ ದಿನಕರ್, ಮೈಕಲ್ ವಿನೋದ್ ಕುಮಾರ್, ಉದಯ ಜಗದೀಶ್, ಡೆನ್ನು ಸೇರಿದಂತೆ 6 ಮಂದಿ ಆಯ್ಕೆಯಾದರು. ಮಹಿಳಾ ಮೀಸಲು ಸ್ಥಾನದಲ್ಲಿ 484 ಮತ ಗಳಿಸಿದ ಶೈಲಜಾ ಹಾಗೂ ಕೆಲಿಟಾ ಅವರು ಆಯ್ಕೆಯಾದರು. ಯುವ ಮೀಸಲು ಸ್ಥಾನದಲ್ಲಿ ಟ್ರೂಮನ್ ಹಾಗೂ ಆಲ್ಬರ್ಟ್ ಅವರು ಆಯ್ಕೆಯಾದರು. ಒಟ್ಟು 2025ರಿಂದ 28ನೇ ಸಾಲಿಗೆ ಈಗ ಆಯ್ಕೆ ನಡೆದಿದೆ. ಈಗ ಕಾರ್ಯದರ್ಶಿ ಮತ್ತು ಖಜಾಂಚಿ ಸ್ಥಾನವನ್ನು ಈ ಸದಸ್ಯರುಗಳು ಆಯ್ಕೆ ಮಾಡಲಿದ್ದಾರೆ. ಬರುವ ಭಾನುವಾರ ಪದಗ್ರಹಣ ಸಮಾರಂಭ ಸಿಎಸ್ಐ ಚರ್ಚಿನಲ್ಲಿ ನಡೆಯಲಿದೆ. ತೀವ್ರ ಕುತೂಹಲ ಕೆಳಿಸಿದ್ದ ಈ ಚುನಾವಣೆಯಲ್ಲಿ ಒಂದೇ ತಂಡದ 8 ಮಂದಿ ಗೆದ್ದಿದ್ದರೆ ಮತ್ತೊಂದು ತಂಡದ 2 ಮಂದಿ ಆಯ್ಕೆಯಾದರು. ಚುನಾವಣೆಯು ಶಾಂತಿಯುತವಾಗಿ ನಡೆಯಿತು. ಬೆಳಗ್ಗಿನಿಂದಲೂ ನೂರಾರು ಮಂದಿ ಸದಸ್ಯರುಗಳು ಹಾಗೂ ಚರ್ಚಿನ ಸದಸ್ಯರುಗಳು ಸಭಾಪಾಲನಾ ಸಮಿತಿಯ ಆಯ್ಕೆ ಯಾರಾಗಲಿದ್ದಾರೆ ಎನ್ನುವುದನ್ನು ಕುತೂಹಲದಿಂದ ಕಾದು ನೋಡುತ್ತಿದ್ದರು. ನಂತರ ವಿಜೇತ ತಂಡದ ಅಭ್ಯರ್ಥಿಗಳು ವಿಜಯೋತ್ಸವ ಆಚರಿಸಿದರು.